ಸೊ ನಮಸ್ಕಾರ ಕರ್ನಾಟಕ, ಫೈನಲಿ ನಾನು ಬಂದಿದ್ದೀನಿ ಯುಂಡೈ ಶೋರೂಮ್ಗೆ. ಸೊ ಇವಾಗ ನಾನು ಮಾಡ್ತಿರೋ ಕಾರ್ ರಿವ್ಯೂ ಬಂದುಬಿಟ್ಟು ಯುಂಡೈ ಅಲ್ಕಾರಾಜ್ 2024 ಮಾಡಲು. ಸೊ ಹೊಸದಾಗಿ ಲಾಂಚ್ ಆಗಿರುವಂಥ ಕಾರು. ಒಂದು ಕಮ್ಮಿ ಅಂದರೆ ಒಂದು 20 ವರ್ಷನ್ ಇದೆ ಅಲ್ಕಾಜಾರಲ್ಲಿ. 1.5 ಪೆಟ್ರೋಲು ಹಾಗೂ 1.5 ಡೀಸೆಲಲ್ಲಿ. ಸೊ ಇಷ್ಟು ಸ್ಟಾರ್ಟಿಂಗು 14.99 ಲ್ಯಾಕಿಂದ ನಮಗೆ 20,92,000ವರೆಗೂ ಎಕ್ಸ್ ಶೋರೂಮ್ ಆಗಿರುತ್ತೆ. ಆ್ಯಂಡ್ ಆನ್ ರೋಡು ಬೇಸಿಕ್ ವರ್ಷನ್ ಬಂದು 19,44,000ಇಂದ ನಮಗೆ 27,11,000ವರೆಗೂ ಆಗುತ್ತೆ. ಫುಲ್ಲಿ ಟಾಪ್ ಎಂಡು 6 ಸೀಟರ್ ಸಿಗ್ನೇಚರ್ ವರ್ಷನ್. ಇವಾಗ ಏನು ಮಾಡಿದೆ ನಾನು, ಅದು ಆ ಪ್ರೈಸ್ ಬಂದು 27,11,514 ರುಪೀಸು. ಇವೇ ಸೀಕ್ವೆನ್ಷಿಯಲ್ LED ಟರ್ನ್ ಲ್ಯಾಂಪ್ಸು ಆವಾಗ ಹೇಳ್ದಂಗೆ. ಸೊ ಐ ಬೀಮು, ಲೋ ಬೀಮ್, ಫಾಗ್ ಲ್ಯಾಂಪ್ ಏನು ಬರೋದಿಲ್ಲ, ಒಳ್ಳೆ ಥ್ರೂ ಇರುತ್ತೆ. ಸೊ ಇವಾಗ ಎಲ್ಲ ಕಾರಲ್ಲೂ ಫಾಗ್ ಲ್ಯಾಂಪ್ ತೆಗಿತಿದ್ದಾರೆ, ಯಾಕಂದರೆ ಒಳ್ಳೆ ಪವರ್ಫುಲ್ ಹೆಡ್ಲೈಟ್ಸ್ ಬಂದಿದೆ. ಸೊ H ಶೇಪು ಹೆಡ್ಲೈಟ್ಸು, ನಾರ್ಮಲ್ ಕ್ರೆಟಾಲ್ ಏನು ಬರುತ್ತೆ ಅದು, ಬಟ್ ಇದೊಂದು ಸ್ವಲ್ಪ ಬ್ರಾಡ್ ಆಗಿದೆ. ಆ್ಯಂಡ್ ಕನೆಕ್ಟೆಡ್ ಟೇಲ್ ಲ್ಯಾಂಪ್ಸ್ ಬರ್ತಿತ್ತು. ಸೊ ಇದರಲ್ಲಿ ನಮಗೆ ಕನೆಕ್ಟೆಡ್ LED DRLs ಬರುತ್ತೆ. ಸೊ ಫುಲ್ ಬಾನೆಟ್ ನಮಗೆ ನೈಟಲ್ಲಾಗಲೂ ಕೂಡ ನಾರ್ಮಲ್ ರೆಗ್ಯುಲರ್ ಆಗು ಆನಲ್ಲಿ ಇರುತ್ತೆ LED DRLs. ನೋಡೋಕ್ಕೆ ಸಕ್ಕದಾಗಿ ಕಾಣಿಸ್ತಿದೆ. ಆ್ಯಂಡ್ ಕಾರ್ ಕೂಡ. ಆ್ಯಂಡ್ ಇನ್ನು ಇಂಜಿನ್ ಆಪ್ಷನ್ಗೆ ಬರೋದಾದರೆ ನಮಗೆ 2 ಇಂಜಿನ್ ಬರುತ್ತೆ. ಸೊ 1.5 ಪೆಟ್ರೋಲ್ ಟರ್ಬೋ ಹಾಗೂ 1.5 ಡೀಸೆಲ್, ನಾರ್ಮಲ್ ರೆಗ್ಯುಲರ್ ಡೀಸೆಲ್ ಇಂಜಿನ್ ಇತ್ತಲ್ಲ, ಸೊ ಅದು ಕೂಡ ಕ್ಯಾರಿ ಆನ್ ಆಗಿದೆ. ಸೊ ಮ್ಯಾನ್ಯಲ್ಲು 6 ಸ್ಪೀಡ್ ಮ್ಯಾನ್ಯಲ್ ಬರುತ್ತೆ ಆ್ಯಂಡ್ 6 ಸ್ಪೀಡ್ ಆಟೋಮೆಟಿಕ್ ಬರುತ್ತೆ ಡೀಸೆಲಲ್ಲಿ 1.5. ಆ್ಯಂಡ್ 1.5 ಲೀಟರ್ ಟರ್ಬೋಲಿ ನಮಗೆ ಸೇಮ್ 6 ಸ್ಪೀಡ್ ಮ್ಯಾನ್ಯಲ್ ಆ್ಯಂಡ್ 7 ಸ್ಪೀಡ್ DCT ಕೊಟ್ಟಿದ್ದಾರೆ. ಸೊ ಇದು ನಿಮಗೆ ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇರ್ಬೋದು, ಸ್ವಲ್ಪ ಗ್ರೀನ್ ಟಿಂಟಲ್ಲಿ ಇರುವಂಥ ಕಾರು. ಸೊ ಒಂಥರ ಲೈಟ್ ಗ್ರೀನಲ್ಲಿ ಕೊಡುವಂಥ ಟಿಂಟು, ಒಂಥರ ಸ್ಪೋರ್ಟ್ಸ್ ಮಾಡಲ್ ಥರನೂ ಕಾಣುತ್ತೆ. ಯಾಕಂದರೆ ಫ್ರಂಟ್ ಗ್ರಿಲ್ಲಲ್ಲಿ ನಮಗೆ ಬ್ಲ್ಯಾಕ್ ಡೌಟ್ ಮಾಡಿದ್ದಾರೆ ಫ್ರಂಟ್ ಗ್ರಿಲ್ಲು. ಸೊ ಅದು ಕೂಡ ನೋಡೋಕ್ಕೆ ಚೆನ್ನಾಗಿದೆ. ಆ್ಯಂಡ್ ಇದು ಕೂಡ ಒಂಥರ ಡಿಯೋಲ್ಲು. ಆ್ಯಂಡ್ ಇನ್ನು ಕಟ್ಸ್ ಆ್ಯಂಡ್ ಕ್ರೀಸಸ್ ಹಾಗೆ ಹೇಳ್ದಂಗೆ ಬಾನೆಟಲ್ಲಿ ಕೊಟ್ಟಿದ್ದಾರಲ್ಲ, ಸೊ ಸೈಡಲ್ಲೂ ಕೂಡ ಕಟ್ಸ್ ಆ್ಯಂಡ್ ಕ್ರೀಸಸ್ ಕೊಟ್ಟಿದ್ದಾರೆ, ನೋಡೋಕ್ಕೆ ಸಕ್ಕತ್ತಾಗಿ ಕಾಣುತ್ತೆ. ಆ್ಯಂಡ್ ಆವಾಗಲೇ ಹೇಳ್ದಂಗೆ 360 ಡಿಗ್ರಿ ಕ್ಯಾಮ್ರಾ, ಅದು ಕೂಡ ನೀವು ನೋಡ್ತಾ ಇರ್ತೀರ 360 ಡಿಗ್ರಿ ಕ್ಯಾಮ್ರಾ. ಆ್ಯಂಡ್ ಸೀಕ್ವೆನ್ಷಿಯಲ್ LED ಇಂಡಿಕೇಟರ್ಸು. ಸೊ ಅದು ನೋಡೋಕ್ಕೆ ಸಕ್ಕತ್ತಾಗಿರುತ್ತೆ. ಸೀಕ್ವೆನ್ಷಿಯಲ್ ಅಂದರೆ ಜಸ್ಟ್ ಒಂದು ರನ್ನಿಂಗ್ ಇಂಡಿಕೇಟರ್ಸ್ ಅಂತ ಹೇಳ್ಬೋದು. ಸೊ ಸ್ವೈಪ್ ಆಗ್ತಾ ಇರುತ್ತೆ, ಒಂಥರ ಪ್ರೀಮಿಯಂ ಫೀಲ್ ಬರುತ್ತೆ. ಸೊ ಇದೆಲ್ಲ ಕಾಸ್ಮೆಟಿಕ್ ಚೇಂಜಸ್ ಮಾಡಿರೋದ್ರಿಂದ ಸ್ವಲ್ಪ ಔಟ್ಡೇಟೆಡ್ ಆಗಿತ್ತು ಅಲ್ಕಾಜಾರು. ಸೆನ್ಸರ್ ಕೂಡ ಇಲ್ಲೂ ಕೊಟ್ಟಿದ್ದಾರೆ. ಆ್ಯಂಡ್ ಕೋ ಪ್ಯಾಸೆಂಜರ್ ಸೈಡು ಕೂಡ ಬರುತ್ತೆ. ಆ್ಯಂಡ್ ಡ್ಯೂಯಲ್ ಟೋನ್ ಫಿನಿಷಲ್ಲಿ ಗ್ರ್ಯಾಬ್ ರೈಲ್ ಕೊಟ್ಟಿದ್ದಾರೆ. ಸೊ ಇದು ಯಾವುದೇ ಥರ ಫಂಕ್ಷನಲ್ ಗ್ರ್ಯಾಬ್ ರೈಲ್ ಅಲ್ಲ, ಜಸ್ಟ್ ಫಾರ್ SUV ಫೀಲ್ ಕೊಟ್ಟಿರೋವಂಥದ್ದು. ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಿದೆ. ಆ್ಯಂಡ್ ಅಲಾಯ್ ವೀಲ್ಸು ನಂಗೆ ಕ್ಯಾಚಿಯಾಗಿ ಕಾಣಿಸ್ತಾ ಇರೋದು ಸೈಡ್ ಫೇಶಲ್ಲಿ ಅಲಾಯ್ ವೀಲ್ಸ್, ಡೈಮಂಡ್ ಕಟ್ ಅಲಾಯ್ಸ್. ಅದ್ರ ಜೊತೆ 18 ಇಂಚ್ ಅಲಾಯ್ಸು, ಅದೇ ಒಂಥರ ಬಿಗ್ ಅಪ್ಡೇಟ್ ಅಂತ ಹೇಳ್ಬೋದು. 18 ಇಂಚ್ ಟೈರ್ ಸೈಜ್ ಬರುತ್ತೆ. ಸೊ ಒಳ್ಳೆ ಸಸ್ಪೆನ್ಷನು, ಒಳ್ಳೆ ಗ್ರೌಂಡ್ ಕ್ಲಿಯರೆನ್ಸ್ ಇರುವಂಥ ಕಾರು 7 ಸೀಟ್ರಿಗೆ. ಇಂಟೀರಿಯರಲ್ಲಿ ನೋಡೋಣ. ಸೊ ಇಂಟೀರಿಯರ್ ನೋಡೋಕೆ ಮಾತ್ರ ಗುರು ಸಕ್ಕತ್ತಾಗಿದೆ, ಒಂಥರ ಪ್ರೀಮಿಯಂ ಫೀಲಾಗಿ ಅನಿಸುತ್ತೆ ಕಾರು ನೋಡೋಕ್ಕೆ. ಒಂಥರ ಡ್ಯೂಯಲ್ ಟೋನಲ್ಲಿ ಕೊಟ್ಟಿರೋದು, ಎಲೆಕ್ಟ್ರಿಕಲಿ ಹೈಟ್ ಅಡ್ಜಸ್ಟೇಬಲ್ ಆ್ಯಂಡ್ ಫ್ರಂಟು ಮಾಡೋವಂಥ ನಮಗೆ ಎಲೆಕ್ಟ್ರಿಕಲ್ಲೇ ಬರುತ್ತೆ. ಸೊ ಮ್ಯಾನ್ಯುವಲ್ ಏನು ಬರೋದಿಲ್ಲ. ಸೊ ಇದು ಯಾವ ಮಾಡಲಿಂದ ಬರುತ್ತೆ ಗೊತ್ತಿರೋ ನಾನು ತಿಳಿಸ್ತೀನಿ. ಸೊ ಬೇಸಿಕ್ ಫೀಚರಲ್ಲಿ ಬೇಸಿಕ್ ಕಾರಲ್ಲಿ ಮೋಸ್ಟ್ ಪ್ರಾಬ್ಲಿ ಬರೋಲ್ಲ. ಇದ್ರಲ್ಲಿ ನಮಗೆ ಬೋಸ್ ಬರುತ್ತೆ. ಸೊ ಸಕ್ಕತ್ತಾಗಿ ಕಾಣಿಸುತ್ತೆ, ಬೇಸ್ ಕೂಡ ಚೆನ್ನಾಗಿರುತ್ತೆ. ಒಳ್ಳೆ ಟ್ವೀಟರ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲೂ ಕೂಡ ನೀವು ನೋಡ್ತಾ ಇರ್ತೀರಾ ಟ್ವೀಟರ್ಸು. ಸೊ ಕ್ರೋಮ್ ಫಿನಿಶ್ ಡೋರ್ ಹ್ಯಾಂಡಲ್ಸ್ ಆ್ಯಂಡ್ ನಮಗೆ ಮಿರರ್ ಅಡ್ಜಸ್ಟಬಲ್, ಎಲೆಕ್ಟ್ರಿಕಲಿ ಮಿರರ್ ಅಡ್ಜಸ್ಟಬಲ್ ಲೆಫ್ಟ್ ಟು ರೈಟು. ಸೊ ನಾರ್ಮಲ್ ಎಲ್ಲ ಗೊತ್ತೇ ಇದೆ, ಲಾಕ್ ಆ್ಯಂಡ್ ಅನ್ಲಾಕ್, ಪವರ್ ವಿಂಡೋಸ್ ಕಂಟ್ರೋಲ್ಸ್ ಆ್ಯಂಡ್ ಪವರ್ ವಿಂಡೋಸು ಲಾಕ್ ಆ್ಯಂಡ್ ಅನ್ಲಾಕು. ಸೊ ಇದು ನಮಗೆ ಮೆಮೊರಿ ಸೆಟ್ ಅಂತ ಇದು. ಸೊ ಇದು ಕೂಡ ನೀವು ನೋಡ್ತಾ ಇರ್ತೀರ ಏನಿರ್ಬೋದು ಬಟನ್ ಅಂತ. ಇವಾಗ 2 ಪರ್ಸನು, ಒಬ್ಬರು ಕುಳ್ಳುಗಿರೋರು ಇರ್ತಾರೆ, ಒಬ್ಬರು ಹೈಟಾಗಿರೋರು ಇರ್ತಾರೆ. ಸೊ 2 ಪರ್ಸನ್ ಇದ್ದಾಗ ಇಲ್ಲಿ ಅವ್ರು ಅಡ್ಜಸ್ಟ್ ಮಾಡಿಬಿಟ್ಟು ಮೆಮೊರಿ 1 ಅಂತ ಸೇವ್ ಮಾಡಿದ್ರೆ, ಸೊ ಮೆಮೊರಿ 1 ಆಗಿರುತ್ತೆ. ಮೆಮೊರಿ 2 ಅಂತ ಹೊಟ್ಟಿದ್ರೆ, ಸೊ 2ನೇ ಪರ್ಸನ್ ಅಡ್ಜಸ್ಟಬಲ್ ಯಾವ ಥರ ಮಾಡ್ಕೊಂಡಿರ್ತಾರೆ, ಸೊ ಆ ಥರ ಸೆಟ್ ಆಗುತ್ತೆ. ನಾರ್ಮಲ್ ತುಂಬ ಬೇರೆ ಕಾರ್ಸಲ್ಲೆಲ್ಲ ಬರ್ತಿತ್ತು. ಸೊ ಇವಾಗ ಇವರು ಕೂಡ ತಂದಿದ್ದಾರೆ. ಸೊ ಮೆಮೊರಿ ಸೆಟ್ ಅಂತ ಇಲ್ಲೇ ಕೂಡ ಕೊಡ್ತಿದ್ರು, ಇವರು ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ನಮಗೆ ಟ್ರ್ಯಾಕ್ಷನ್ ಕಂಟ್ರೋಲು, ಪಾರ್ಕಿಂಗ್ ಅಸಿಸ್ಟು ಆ್ಯಂಡ್ ಹೆಡ್ಲೈಟ್ ಲೆವೆಲರು, ಆಟೋ ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ನು. ಸೊ ಫ್ಯೂಯಲ್ ಸೇವ್ಗೋಸ್ಕರ ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಕೂಡ ಇದೆ. ಅದು ಕಟ್ ಆಫ್ ಆನು. ಸೊ ಸಿಗ್ನಲಲ್ಲಿ ನಿಲ್ಲಿಸಿದಾಗ, ನೀವೆಲ್ಲರೂ ಐಡಲಲ್ಲಿ ನಿಂತಾಗ ಫಾರ್ ಫ್ಯೂಯಲ್ ಸೇವಿಂಗ್ಗೆ ಇದು ನೀವು ಆನ್ ಮಾಡಿಕೊಂಡ್ರೆ ಸಡನ್ನಾಗಿ ಟರ್ನ್ ಆಫ್ ಆಗುತ್ತೆ. ಜಸ್ಟ್ ಫಾರ್ ಒಂದು ಕ್ಲಚ್ಚೋ ಇಲ್ಲಾಂದರೆ ಎಕ್ಸ್ಲೇಟರ್ ಪೆಡಲ್ ತುಳಿದ ತಕ್ಷಣ ಆನ್ ಆಗುತ್ತೆ. ಆ್ಯಂಡ್ ಒಳಗಡೆ ಇಂಟೀರಿಯರ್ಸ್ ನೀವು ನೋಡ್ತಾ ಇರ್ತೀರ, ಏನು ಸಕ್ಕದಾಗಿ ಕಾಣಿಸ್ತಿದೆ ಇಂಟೀರಿಯರ್ಸು. ಸೊ ಹಾಗೆ ಹೇಳ್ದಂಗೆ ಅಲ್ಲೂ ಕೂಡ ಬೋ ಸಿಸ್ಟಮು, ಪ್ರತಿಯೊಂದು ಫೀಚರ್ಸ್ ಕೂಡ ಫುಲ್ಲಿ ಟಾಪ್ ಲೋಡೆಡ್ ಆಗಿದೆ ಕಾರು. ಸೊ ನೋಡೋಕ್ಕೂ ಪ್ರೀಮಿಯಂ ಫೀಲ್ ಬರುತ್ತೆ. ಒಂಥರ ಬೇಸಿಕ್ ಕಾರ್ ಕೂಡ ರಿವ್ಯೂ ಬೇಕಂದರೆ ಕಮೆಂಟ್ಸ್ ಮಾಡಿ. ನಾನು ಬೇಸಿಕ್ ಕಾರ್ ಕೂಡ ಬೇಸಿಕ್ ವರ್ಷನು ಕೂಡ ಮಾಡ್ತೀನಿ. ಆ್ಯಂಡ್ ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್ ಕೂಡ ಮಾಡ್ತೀನಿ. ಸೊ ಅದು ಬೇಕಂದ್ರೆ ಅದು ಮಾಡ್ಬೋದು. ಆ್ಯಂಡ್ ಇಲ್ಲೂ ಕೂಡ ಲೈಟ್ಸ್ ನೀವು ನೋಡ್ಬೋದು, ಎಷ್ಟು ಸಕ್ಕದಾಗಿ ಕೊಟ್ಟಿದ್ದಾರೆ, ಎಷ್ಟು ಪ್ರೀಮಿಯಂ ಫೀಲ್ ಬರ್ತಿದೆ. ಇಲ್ಲೂ ಒಂಥರ ಅಲ್ಯೂಮಿನಿಯಂ ಫಿನಿಶು, ಅಲ್ಯೂಮಿನಿಯಂ ಬ್ರಾಸ್ ಥರ ಫಿನಿಶ್ ಕೊಟ್ಟಿದ್ದಾರೆ. ಒಂಥರ ಪ್ರೀಮಿಯಂ ಟಚ್ ಅಂತ ಹೇಳ್ಬೋದು. ನಮಗೆ ಟಚ್ ಕಂಟ್ರೋಲ್ಸ್ ಬರುತ್ತೆ AC ಲಿ. ಸೊ ನ್ಯಾವಿಗೇಷನು, ನೀವು ಮೀಡಿಯಾ ಕಂಟ್ರೋಲ್ಸ್ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲೂ ಕೂಡ ಮಾಡ್ಬೋದು.
ಸಕ್ಕದಾಗಿ ಬರುತ್ತೆ, ನ್ಯಾವಿಗೇಷನ್ ಬರುತ್ತೆ ಆ್ಯಂಡ್ ಕ್ವೈಟ್ ಮೋಡು, ರೇಡಿಯೋ, ಮೀಡಿಯಾ, ನಾರ್ಮಲ್ ಜಿಯೋ ಸಾವನು, ಕ್ಲೈಮೇಟ್ ಪ್ರತಿಯೊಂದು ಕೂಡ ಎಲ್ಲ ಫೀಚರ್ಸ್ ಇದ್ದೇ ಇರುತ್ತೆ. ಸೊ ಅದೆಲ್ಲ ಗೊತ್ತಿರೋವಂಥದ್ದು. ಆ್ಯಂಡ್ ನ್ಯಾವಿಗೇಷನ್ನು, ಮ್ಯಾಪ್ ಕೂಡ ನೀವು ಇದರಲ್ಲೇ ಹಾಕ್ಬೋದು. ಸೊ ಮ್ಯಾಪ್ ಕೂಡ ಬರುತ್ತೆ, ನ್ಯಾವಿಗೇಷನ್ ನೀವು ಕೂಡ ಮಾಡ್ಬೋದು. ಆ್ಯಂಡ್ ರೇಡಿಯೋ, ಮೀಡಿಯಾ, ಟ್ರ್ಯಾಕು ಚೇಂಜ್ ಮಾಡೋದು, ಹಜಾರ್ಡ್ ಲೈಟ್ ಬರುತ್ತೆ. ಆ್ಯಂಡ್ ವಾಲ್ಯೂಮ್ ಕಂಟ್ರೋಲ್ಸು ಕೂಡ ಮ್ಯಾನ್ಯುವಲಿ ಅಡ್ಜಸ್ಟ್ ಮಾಡೋದು. ಆ್ಯಂಡ್ ಇಲ್ಲೂ ಕೂಡ ರೇಡಿಯೋ ಕಂಟ್ರೋಲ್ಸ್ ಕೂಡ ಮ್ಯಾನ್ಯುವಲಿ ಅಡ್ಜಸ್ಟ್ ಮಾಡ್ಬೋದು. ಸೊ ಒಂಥರ ಲೆದರ್ ಅಫಾಲ್ಸ್ಟ್ರಿ, ಫುಲ್ ಲೆದರ್ ಅಫಾಲ್ಸ್ಟ್ರಿ, ಬೇಜು ನೋಡೋಕ್ಕೆ ಸಕ್ಕದಾಗಿದೆ. ಆ್ಯಂಡ್ ಫ್ಲ್ಯಾಟ್ ಬಾಟಮ್ ಸ್ಟೇರಿಂಗ್ ವೀಲು, ಟಿಲ್ಟ್ ಆ್ಯಂಡ್ ಟೆಲಿಸ್ಕೋಪಿಕ್ ಅಡ್ಜಸ್ಟಬಲ್ ಸ್ಟೇರಿಂಗು. ರಿಯರಲ್ಲೇ ಒಂಥರ ಡ್ರಾಸ್ಟಿಕ್ ಚೇಂಜ್ ಹಾಕಿರುವಂಥದ್ದು. ಡ್ರಾಸ್ಟಿಕ್ ಚೇಂಜ್ ಅಂದರೆ ಅಲ್ಟಿಮೇಟ್ ಚೇಂಜ್ ಮಾಡಿದ್ದಾರೆ. ಸೊ ಇಲ್ಲಿ ನಾವು ವೆಂಟಿಲೇಟೆಡ್ ಸೀಟ್ಸು, ನಾನು ಹಾಗೆ ಹೇಳ್ದಂಗೆ ಈ ವೆಂಟಿಲೇಟೆಡ್ ಸೀಟ್ಸು ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ. ಸೊ ಪ್ರತಿಯೊಂದು ಕಾರಲ್ಲೂ ಕೂಡ ನೀವು ಇಲ್ಲಿಂದ ಬರೋದು ನೋಡಿದ್ದೀರಾ. ಸೊ ಇದು ನಮಗೆ ಸೀಕ್ವೆನ್ಷಿಯಲ್ ಆಗಿ ಬರುತ್ತೆ. ಸೊ ಮುಂದೆ ಕೂಡ ಹಿಂಗೆ ಕೂಡ ಮಾಡಿದ್ದಾರೆ. ಸೊ ಸಕ್ಕದಾಗಿ ಕಾಣಿಸಿದೆ. ಈ ಕಡೆ ನೀವು ಕಾಣಿಸ್ತಾ ಇರುತ್ತೆ ಇಲ್ಲಿ ಹೋಲ್ಸು, ಇಲ್ಲೂ ಕೂಡ ನಿಮಗೆ ಹಿಂಗೆ ಬರುತ್ತೆ. ಸೊ ಹಿಂಗೆ ಬರುತ್ತೆ. ಸೊ ಎಲ್ಲ ಕಡೆ ಕೂಡ ಒಳ್ಳೆ ಚಿಲ್ಲಾಗಿ ಇರುತ್ತೆ. ಆ್ಯಂಡ್ ರಿಯರು ಅಡ್ಜಸ್ಟೇಬಲು. ಸೊ ಕ್ಯಾಪ್ಟನ್ ಸೀಟ್ಸ್ ಅಂತ ಹೇಳ್ಬೋದು. ಫ್ರಂಟಲ್ಲಿ ನಮಗೆ ಇದು ಕ್ಯಾಪ್ಟನ್ ಸೀಟ್ಸ್ ವರ್ಷನು, 6 ಸೀಟರ್ ವರ್ಷನ್ ಇದು. ಸೊ ನಿಮಗೆ 7 ಸೀಟರ್ ವರ್ಷನಲ್ಲಿ ಫ್ರಂಟ್ ಸೀಟ್ಸ್ ಬರುತ್ತೆ. ಇದು 6 ಸೀಟ್ರ್ ವರ್ಷನ್ ಆಗಿರೋದ್ರಿಂದ ಸ್ವಲ್ಪ ಓನರ್ಸ್ ಕಾರ್ ಅಂತಲೇ ಹೇಳ್ಬೋದು. ಎಕ್ಸ್ಟ್ರಾ ಅಂಡತಾಯಿ ಸಪೋರ್ಟು ಎಷ್ಟು ಸಕ್ಕದಾಗಿ ಮಾಡಿದ್ದಾರೆ. ಬ್ಯಾಕ್ ಸೀಟಲ್ಲೇ ಕುತ್ಕೊಂಡು ನಾವು ಫ್ರಂಟ್ ಸೀಟ್ ಕಂಟ್ರೋಲ್ಸ್ ಕೂಡ ಮಾಡ್ಬೋದು. ಸೊ ಒಂಥರ ಸೆಗ್ಮೆಂಟ್ಸ್ ಫಸ್ಟ್ ಅಂತಲೇ ಹೇಳ್ಬೋದು ಈ ಫೀಚರು, ಈ ಪ್ರೈಸ್ ರೇಂಜ್ಗೆ. ಆ್ಯಂಡ್ ಇಲ್ಲಿ ಟ್ರೇ ಕೂಡ ಬರುತ್ತೆ, ಫುಡ್ ಟ್ರೇ ಆ್ಯಂಡ್ ಮ್ಯಾಗ್ಝಿನ್ ಹೋಲ್ಡರು, ರಿಯರ್ AC ಕಂಟ್ರೋಲ್ಸು, ಇಲ್ಲೂ ಕೂಡ ಒಂದು ಸ್ಮಾಲ್ ಸ್ಟೋರೇಜ್ ಸ್ಪೇಸು, ಮೊಬೈಲ್ ಹೋಲ್ಡರು, ಟೈಪ್ C ಚಾರ್ಜರು, ಅಂಡತಾಯಿ ಸಪೋರ್ಟ್ ಕೂಡ ಬೇಜಾನಾಗಿದೆ. ಈ ಸ್ವಲ್ಪ ಇದು ಹಿಂದೆ ಸೆಟ್ ಮಾಡಿದೆ, ಎಷ್ಟು ಹಿಂದೆ ಆಗುತ್ತೆ ಅಷ್ಟು ಹಿಂದೆ ಸೆಟ್ ಮಾಡಿದೆ. ಸೊ ಅಂಡತಾಯಿ ಸಪೋರ್ಟ್, ಎಲೆಕ್ಟ್ರಾನಿಕಲ್ ಅಡ್ಜಸ್ಟಬಲ್ ಬೂಟ್ ಲೀಡ್ ಏನು ಕೊಟ್ಟಿಲ್ಲ, ನಾರ್ಮಲ್ ಹೈಡ್ರಾಲಿಕ್ ಕೊಟ್ಟಿದ್ದಾರೆ. ಸೊ ಇನ್ನು ಬೂಟ್ ಸ್ಪೇಸು ತುಂಬ ಏನಿಲ್ಲ, ನಾರ್ಮಲ್ ಒಂದು 180, 200, 220 ಲೀಟರ್ಸ್ ಬೂಟ್ ಸ್ಪೇಸ್ ಇದೆ ಅಷ್ಟೇ. ಯಾಕಂದರೆ 7 ಸೀಟರ್ ವೆಹಿಕಲ್ ಆದ್ದರಿಂದ. ಸೊ ಇದು ಕೂಡ ನೀವು ಫ್ರಂಟು ಕೂಡ ಮಾಡ್ಬೋದು. ನಾವು ಸೀಟ್ಸ್ನ ಏನಾದ್ರು 4 ಜನ ಟ್ರಾವೆಲ್ ಮಾಡ್ತಿದ್ರೆ ಇದು ಕೂಡ ಫ್ರಂಟ್ ಕೂಡ ಮಾಡ್ಬೋದು. ರಿಯರ್ ಏನು ತೋರಿಸೋದೇನು ಬೇಕಾಗಿಲ್ಲ, ನಾರ್ಮಲ್ ಮಕ್ಕಳುಗಳಿಗೆ ಕಂಫರ್ಟಬಲ್ ಆಗಿರುತ್ತೆ. ಅಡಲ್ಟ್ಸ್ಗೆ ಅಷ್ಟೊಂದು ಕಂಫರ್ಟಬಲ್ ಆಗಿರೋದಿಲ್ಲ. ಸೊ ಇನ್ನು ಕಪ್ ಹೋಲ್ಡರ್ಸು, ಇಲ್ಲೂ ಕೂಡ ಚಾರ್ಜಿಂಗ್ ಸಾಕೆಟ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೂ ಕೂಡ AC ವೆಂಟ್ಸ್ ಇಲ್ಲಿದೆ. ಆ್ಯಂಡ್ ಸೊ ನಮಗೆ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು 50 ಲೀಟರ್ಸ್ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ. ಸೊ ಮಾಡ್ಬೋದು. ಬಿಗ್ ಪ್ಯಾನೋರಾಮಿಕ್ ಸನ್ರೂಫ್ ಬರುತ್ತೆ. ಆ್ಯಂಡ್ ಆಟೋ ಡಿಮಿಂಗ್ ರಿಯರ್ ವ್ಯೂ ಮಿರರು ಬರುತ್ತೆ. ಡ್ರೈವರ್ ಸೈಡ್ ಯಾವುದೇ ಥರ ವ್ಯಾನಿಟಿ ಮಿರರ್ ಬಂದಿಲ್ಲ. ಆ್ಯಂಡ್ ಲೈಟ್ಸ್, ಸನ್ರೂಫ್ ಕೂಡ ಮ್ಯಾನ್ಯಲ್ಲೂ ಕೂಡ ಅಡ್ಜಸ್ಟ್ ಮಾಡ್ಬೋದು. ಆ್ಯಂಡ್ ವಾಯ್ಸ್ ಅಸಿಸ್ಟೆಂಟಲ್ಲೂ ಕೂಡ ನಾವು ಓಪನ್ ಸನ್ರೂಫ್ ಅಂದರೆ ಎನಿವೇ ಅದು ಓಪನ್ ಆಗೇ ಆಗುತ್ತೆ. ಸೊ ನೀವು ನೋಡ್ತಾ ಇರ್ತೀರಾ, ಮ್ಯಾನ್ಯಲಿ ಮಾಡಿದ್ದು ನಾನು. ಆ್ಯಂಡ್ ಇನ್ನು ಸನ್ಗ್ಲಾಸ್ ಹೋಲ್ಡರು 2024 ಹ್ಯುಂಡೈ ಅಲ್ಕಜಾರು ಫೇಸ್ ಲಿಫ್ಟೆಡ್ ಮಾಡಲು. ಸೊ ಒಳ್ಳೆ ಟಾಪ್ ಲೋಡೆಡ್ ಆಗಿದೆ, ಫುಲ್ ಟಾಪ್ ಫೀಚರ್ಸು, ಫುಲ್ಲಿ ಟಾಪ್ ಎಂಡ್ ಕಾರ್ ಇದು. ಸೊ ಜಸ್ಟ್ ಒಂದು ವಾಕ್ ಅರೌಂಡ್ ಅಷ್ಟೇ ಇದು. ಡ್ರೈವ್ ರಿವ್ಯೂ ಆ್ಯಂಡ್ ಲೆವೆಲ್ 2 ADAS ಫೀಚರ್ಸು, ಪ್ರತಿಯೊಂದು ಫೀಚರ್ಸ್ ಕೂಡ ಡ್ರೈವ್ ರಿವ್ಯೂಲ್ಲಿ ಹೇಳ್ತೀನಿ. ಸೊ ಅದರಲ್ಲೂ ಕೂಡ ನಾವು ಪ್ರಾಕ್ಟಿಕಲ್ ಆಗೇ ಮಾಡ್ಬೋದು. ಏನಾದ್ರು ಡ್ರೈವ್ ರಿವ್ಯೂ ಬೇಕಂದರೆ ಕಮೆಂಟ್ ಮಾಡಿ.